ಒಂದ್ಸತಿ ಒಂದು ವೀರ್ಯ ಚೆಲ್ದು ಬಿಟ್ರೆ 2 ml 2.5 ml 40ದಿಂದ 60 ಮಿಲಿಯನ್ ಸ್ಪರ್ಮ್ಸ್ ಒಳಗಡೆ ಬರುತ್ತೆ. ಉದ್ರೇಕ, ಶೀಘ್ರಸ್ಖಲನ, ಪೆನಿಸ್ ಸೈಜ್ ಸರಿಂಕ್ ಆಗಿದೆ, ಮೂಡ್ ಅಪ್ಸೆಟ್ ಆಗ್ತಾ ಇದೆ, ಮೆಮೊರಿ ವೀಕ್ ಆಗಿದೆ, ಹೇರ್ ಫಾಲ್ ಆಗ್ತಾ ಇದೆ, ವೇಟ್ ಗೇನ್ ಆಗಿದೆ, ವೇಟ್ ಲಾಸ್ ಆಗಿದೆ, ಅನ್ನೆಸೆಸರಿ ಸ್ವಲ್ಪ ವಿಷಯಕ್ಕೆ ಟೆನ್ಷನ್ ಬರ್ತಾ ಇದೆ, ಬಾಡಿನಲ್ಲಿ ಕರೇಜ್ ಇಲ್ಲ, ಏನೋ ಮಾಡ್ಬೇಕಂದ್ರೆ ಏನು ಹುಮ್ಮಸ್ ಇದೆಯಲ್ಲ ಅದು ಇಲ್ಲ. ಅವೆಲ್ಲ ಯಾಕಂದ್ರೆ ಹಸ್ತಮೈಥುನ ಅದು ಸೈಡ್ ಎಫೆಕ್ಟ್. ಸರ್ ಹೇಳ್ಬೇಕಂದ್ರೆ 16 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್, 32 ವರ್ಷವರೆಗೆ 16 ವರ್ಷ ಇಷ್ಟು ವೀರ್ಯ ಚೆಲ್ಲಿದ್ದೀನಿ ಅಂದ್ರೆ ಒಂದು ಬಾಂಗ್ಲಾದೇಶ ಅಥವಾ ಒಂದು ಶ್ರೀಲಂಕಾ ಆಗ್ಬೋದಾಗಿದೆ ಸರ್, ಅಷ್ಟು ವೀರ್ಯ ನಾನು ಚೆಲ್ಲಿದ್ದೀನಿ ಅಂತ ಹೇಳಿದ್ನು. ಸೊ ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಹಸ್ತಮೈಥುನ ಬಗ್ಗೆ ನಾನು ತುಂಬ ಮಾತಾಡ್ತೀನಿ ಮತ್ತು ಇದರ ಡ್ರಾಬ್ಯಾಕ್ಸು, ಇದು ಯಾಕೆ ಮಾಡಬಾರ್ದು ಅಂತ ತುಂಬ ಮಾತಾಡ್ತೀನಿ. ನನ್ನ ಹಸ್ತಮೈಥುನ ವಿಡಿಯೋ ನೋಡಿ ಅದರದ್ದು ಪ್ರಾಬ್ಲಮ್ ಎಲ್ಲ ಕೇಳಿಕೊಂಡು ಪ್ರತಿ ಒಂದೊಂದು ಪ್ರಾಬ್ಲಮ್ ನಮ್ಮ ಬಾಡಿನಲ್ಲಿ ಬರ್ತಾ ಇದೆ ಸರ್. ನಿಮ್ಮ ವಿಡಿಯೋ ನಾನು ಫ್ಯಾನ್ ಆಗಿ ಜಸ್ಟ್ ನಿಮಗೆ ಬಂದು ಒಂದ್ಸತಿ ಮೀಟ್ ಆಗ್ಬೇಕಂತ ಇವತ್ತು ಬಂದಿದ್ದೀನಿ. ಸೊ ನಂದು ವೀರ್ಯ ಎಷ್ಟು ಚೆಲ್ಲಿದ್ದೀನಿ ಅಂದರೆ ಒಂದು ಬಾಂಗ್ಲಾದೇಶ ಆಗ್ಬೋದಾಗಿತ್ತು ಅಥವಾ ಒಂದು ಶ್ರೀಲಂಕಾ ಅಂತ ದೇಶ ಆಗ್ಬೋದಾಗಿತ್ತು, ಅಷ್ಟು ವೀರ್ಯ ನಾನು ಚೆಲ್ಲಿದ್ದೀನಿ. ಎಜುಕೇಟೆಡ್ ಪರ್ಸನ್ ಇದ್ದಾನೆ, ಸುಮ್ಮನೆ ಹೇಳ್ತಾ ಇಲ್ಲ, ಯಾಕಂದ್ರೆ ಅವ್ನು ಹೇಳೋ ಪ್ರಕಾರ ಲಾಜಿಕ್ ಇದೆ. ಒಂದ್ಸತಿ ಒಂದು ವೀರ್ಯ ಚೆಲ್ದು ಬಿಟ್ರೆ 2 ml 2.5 ml 40ದಿಂದ 60 ಮಿಲಿಯನ್ ಸ್ಪರ್ಮ್ಸ್ ಒಳಗಡೆ ಬರುತ್ತೆ. 16 ವರ್ಷ ಕಂಟಿನ್ಯೂ ಮಾಡಿದ್ದೀನಿ ಸರ್. ಒಂದು ದಿವಸದಲ್ಲಿ 1 ಸತಿನೋ 2 ಸತಿನೋ ಲೆಕ್ಕ ಹಾಕಿ ಅಂತ. ಸೊ ಮಿತ್ರರೇ, ಹಸ್ತಮೈಥುನ ಎಷ್ಟು ಇದ್ರ ಬಗ್ಗೆ ಹೇಳಿದ್ರೆ ಅಷ್ಟೇ ಇದು ಕಡಿಮೆನೆ. ಯಾಕೆ ಕಡಿಮೆ ಗೊತ್ತಾ? ಉದ್ರೇಕ, ಶೀಘ್ರಸ್ಖಲನ, ಪೆನಿಸ್ ಸೈಜ್ ಸರಿಂಕ್ ಆಗಿದೆ, ಮೂಡ್ ಅಪ್ಸೆಟ್ ಆಗ್ತಾ ಇದೆ, ಮೆಮೊರಿ ವೀಕ್ ಆಗಿದೆ, ಹೇರ್ ಫಾಲ್ ಆಗ್ತಾ ಇದೆ, ವೇಟ್ ಗೇನ್ ಆಗಿದೆ, ವೇಟ್ ಲಾಸ್ ಆಗಿದೆ, ಅನ್ನೆಸೆಸರಿ ಸ್ವಲ್ಪ ವಿಷಯಕ್ಕೆ ಟೆನ್ಷನ್ ಬರ್ತಾ ಇದೆ, ಬಾಡಿನಲ್ಲಿ ಕರೇಜ್ ಇಲ್ಲ, ಏನೋ ಮಾಡ್ಬೇಕಂದ್ರೆ ಏನು ಹುಮ್ಮಸ್ ಇದೆಯಲ್ಲ ಅದು ಇಲ್ಲ. ಅವೆಲ್ಲ ಯಾಕಂದ್ರೆ ಹಸ್ತಮೈಥುನ ಅದು ಸೈಡ್ ಎಫೆಕ್ಟ್. ಎಷ್ಟೋ ಸತಿ ನಾನು ಹೇಳಿದ್ದೀನಿ ಹಸ್ತಮೈಥುನ ಬಗ್ಗೆ. ಏನು ಹೇಳಿದ್ದೀನಿ ಅಂದರೆ, ಹಸ್ತಮೈಥುನ ಮಾಡ್ಕೋಬೇಡಿ. ಯಾಕೆ ಮಾಡ್ಕೋಬೇಡಿ ಅಂದರೆ ಇದು ಅನೈಸರ್ಗಿಕ ಅಥವಾ ಅನ್ಯಾಚುರಲ್ಲು. ಸೊ ಹಸ್ತಮೈಥುನ ಇಷ್ಟು ಹೇಳಿದ್ರೇನು ಎಷ್ಟೋ ಜನ ಮಾಡ್ತಾರೆ, ಎಷ್ಟೋ ಜನ ಅದಕ್ಕೆ ಪ್ರವೋಕ್ ಮಾಡ್ತಾರೆ, ಎಷ್ಟೋ ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡ್ತಾರೆ, ನಾನು ಇಷ್ಟು 5 ವರ್ಷದಿಂದ ಹಸ್ತಮೈಥುನ ಮಾಡ್ತಾ ಇದ್ದೀನಿ, ನಾನು ಹಿನ ಚೆಲ್ಲಿದ್ದೀನಿ, ಹಿಟ್ಟಿದ್ದೀನಿ, ಫಿಟ್ಟಿದ್ದೀನಿ, ಸುಮ್ಮನೆ ಅಪ್ಪ ಏನಾದರೂ ಹೇಳ್ತಾ ಇರ್ತಾನೆ ಅಂತ. ಬಟ್ ಎಷ್ಟೋ ಪೇಷಂಟ್ ನಾನು 15 ವರ್ಷ 16 ವರ್ಷ ಆದಮೇಲೆ ಮದುವೆ ಆದಮೇಲೆ ಸಫರ್ ಆಗ್ತಿದ್ದಾರಲ್ಲ, ಅದು ನೋಡಿಬಿಟ್ಟು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ. ನಿನ್ನೆ ಏನು ಪೇಷಂಟ್ ಬಂದಿದ್ದಾರಲ್ಲ, ಆವಾಗ ಈಸ್ 42 ನಾವು, 42 ವರ್ಷ ಅವ್ರಿಗೆ ಏಜು. ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾರೆ, 2 ಮಕ್ಕಳಿದ್ದಾರೆ, ಬಟ್ ಇವಾಗ ಸೆಕ್ಸ್ ಮಾಡೋಕೆ ಆಗ್ತಾ ಇಲ್ಲ. ಒಂದು ಉದ್ರೇಕ ಕರೆಕ್ಟಾಗಿ ಇಲ್ಲ, 2ನೇ ಅಂದರೆ ಸ್ಖಲನ ಬೇಗ ಆಗ್ತಾ ಇದೆ, 3ನೇದು ಪೆನಿಸ್ ಸೈಜ್ ಚಿಕ್ಕಾಗಿದೆ, 4ನೇದಂದರೆ ಇವಾಗ ಕಾನ್ಫಿಡೆನ್ಸ್ ಇಲ್ಲ ಲೈಫ್ನಲ್ಲಿ ಏನಾದರೂ ಮಾಡಬೇಕು ಅಂತ. ಸೊ ಇದು ಎಲ್ಲ ಹಸ್ತಮೈಥುನ ಅದು ಸೈಡ್ ಎಫೆಕ್ಟು. ಉದ್ರೇಕ ಯಾಕೆ ಬರ್ತಾ ಇಲ್ಲ ಅಂದರೆ, ಅಷ್ಟು ಅವರು ಮಾಡಿ 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 ಅಲ್ಲಿ ನರ್ವ್ಸ್ನ ಡ್ಯಾಮೇಜ್ ಮಾಡಿದಿರ್ತಾರೆ, ಸೆನ್ಸೇಷನ್ ಕಡಿಮೆ ಆಗಿದಿರುತ್ತೆ. ಹಸ್ತಮೈಥುನ ಮಾಡಿ 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 ಏನಾಗುತ್ತೆ, ಸ್ಪಂಜ್ ಡ್ಯಾಮೇಜ್ ಮಾಡಿದಿರ್ತಾರೆ, ಗ್ಲಾನ್ಸ್ ಪೆನಿಸ್ನ ವೀಕ್ ಮಾಡಿದಿರ್ತಾರೆ, ಅದರಿಂದ ಸ್ಖಲನ ಬೇಗ ಆಗುತ್ತೆ, ವೀರ್ಯ ವಾಟರಿ ಆಗಿದಿರುತ್ತೆ. 3ನೇದು ಸ್ಪಂಜ್ ಡ್ಯಾಮೇಜ್ ಆದಮೇಲೆ ಸೈಜ್ ಸರಿಂಕ್ ಆಗುತ್ತೆ. ವೆರಿ ಸೇಮ್ ಟೈಮ್ ಯಾವಾಗ ವೀರ್ಯ ನಾಶ ಜಾಸ್ತಿ ಆಗುತ್ತೆ ನೋಡಿ, ಮೆಮೊರಿ ಲಾಸ್ ಆಗುತ್ತೆ. ಆಯುರ್ವೇದದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ರು ಪ್ರತಿಯೊಂದು ವಿಷಯ ಬಗ್ಗೆ. ಸೊ ಹಸ್ತಮೈಥುನ ತಾವೇನಾದರೂ ಮಾಡ್ತೀರಾ, ಇನ್ನೂ ಸ್ವಲ್ಪ ಅವೇರ್ ಆಗಿರಿ, ಯಾಕಂದರೆ ಅದು ಬಾಡಿಗೆ, ಮೈಂಡ್ಗೆ, ಸಂಸಾರಕ್ಕೆ ಸರಿಯಾಗಿಲ್ಲ. ಯಾಕೆ ಸರಿಯಾಗಿಲ್ಲ ಅಂದರೆ, ಎಷ್ಟೋ ಫ್ಯಾಮಿಲಿನಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಮದುವೆ ಆಗಿದೆ, ವೈಫ್ ಇದ್ದಾಳೆ, ಬಟ್ ಸ್ಟಿಲ್ ಇವನ್ ಬಾಡಿಗೆ ಏನಿದೆಯಲ್ಲ, ಇವನ್ ಪೆನಿಸ್ಗೆ, ಅದು ಹ್ಯಾಂಡ್ಗೆ ಅಡಿಕ್ಟು.
ಅದರದಿಂದ ಏನಾಗುತ್ತೆ, ಅವ್ನು ಸೆಕ್ಸ್ನಲ್ಲಿ ಇಂಟ್ರೆಸ್ಟ್ ಇಲ್ಲ, ಪಾರ್ಟ್ನರ್ ಹತ್ರ ಹೋಗಲ್ಲ, ವೈಫ್ ಹತ್ರ ಹೋಗಲ್ಲ, ಬಾತ್ರೂಮ್ನಲ್ಲಿ ಹೋಗೋದು, ಬಾತ್ರೂಮ್ನಲ್ಲಿ ಹೋಗ್ಬಿಟ್ಟು, ಯಾಕಂದ್ರೆ ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಲ್ಲ. 5 ನಿಮಿಷದಲ್ಲಿ ಹೊರಗಡೆ ಬರಲಿ, 30 ಸೆಕೆಂಡ್ನಲ್ಲಿ ಹೊರಗಡೆ ಬರಲಿ, ಇಲ್ಲಿ ಯಾರಿಗೆ ಜಡ್ಜ್ ಮಾಡೋದಿಲ್ಲಲ್ಲ. ಅಲ್ಲಿ ಅಂದರೆ ಅಟ್ಲೀಸ್ಟ್ ಸೆಕ್ಸ್ ಮಾಡಬೇಕಂದ್ರೆ ಒಂದು 5 ನಿಮಿಷನೋ 10 ನಿಮಿಷನೋ ಸೆಕ್ಸ್ ಮಾಡಬೇಕು. ಅಷ್ಟು ಎನರ್ಜಿ ಯಾಕೆ ಮಾಡಬೇಕು, ಅಷ್ಟು ಎಫರ್ಟ್ ಯಾಕೆ ಆಗಬೇಕು, ಅಷ್ಟು ಯಾಕೆ ತಲೆ ತಿಳ್ಕೊ ಬಾತ್ರೂಮ್ನಲ್ಲಿ ಹೋಗೋದು ಚೆಲ್ ಬಿಡೋದು. ಅದರಿಂದ ಪರ್ಸ್ನಲ್ ಲೈಫ್ನಲ್ಲಿ ಎಫೆಕ್ಟ್ ಆಗುತ್ತೆ. ವೈಫ್ ಮತ್ತು ಇವ್ರದ್ದು ಇಬ್ಬರ ಒಳಗಡೆ ಸ್ವಲ್ಪ ಸಂಬಂಧಗಳು ಬರ್ತಾ ಬರ್ತಾ ವೀಕ್ ಆಗ್ತಾ ಹೋಗುತ್ತೆ ಅಥವಾ ಹಾಳಾಗ್ತಾ ಹೋಗುತ್ತೆ. ಸೊ ಹಸ್ತಮೈಥುನ ಇಷ್ಟು ಡೇಂಜರ್ ಇದ್ರೂ ತಾವು ಯಾಕೆ ಇನ್ನವ್ರಿಗೆ ಮಾಡ್ತಿದ್ದೀರ? ದಯವಿಟ್ಟು ಬಿಟ್ಬಿಡಿ. ಒಂದು ಒಳ್ಳೆ ಬ್ಯಾಲೆನ್ಸ್ ಲೈಫು, ಅದರಲ್ಲಿ ಎಕ್ಸಸೈಸಸ್ಸು, ಯೋಗ, ಮೆಡಿಟೇಷನ್ನು, ಬ್ಯಾಲೆನ್ಸ್ ಫುಡ್ಡು, ಸ್ಟ್ರೆಸ್ ಕಡಿಮೆ ಮಾಡಿ ಚೆನ್ನಾಗಿರಿ. ಮದುವೆ ಮಾಡ್ಕೊಳ್ಳಿ, ಸ್ವಲ್ಪ ಬೇಗ ಮದುವೆ ಮಾಡ್ಕೊಳ್ಳಿ, ಆದಷ್ಟು ಬೇಗ ಮಕ್ಕಳು ಮಾಡಿ. ಒಂದು ಸತಿ ಎಲ್ಲ ಸೆಟಲ್ ಆದಮೇಲೆ ಆಮೇಲೆ ಪ್ರೊಫೆಷ್ನಲ್ ಲೈಫ್ನಲ್ಲಿ ಫೋಕಸ್ ಮಾಡಿ. ಇನಿಷಿಯಲಿ ಎಲ್ಲ ನಾನು ಪ್ರೊಫೆಷ್ನಲಿ ಚೆನ್ನಾಗಿರಬೇಕು, ಬೆಂಗಳೂರಿನಲ್ಲಿ ಮನೆ ಆಗಬೇಕು, ಕಾರ್ ತೊಗೋಬೇಕು, ಎಲ್ಲ ಸ್ಟೇಬಲ್ ಆದಮೇಲೆ ಮದುವೆ ಮಾಡ್ಕೊಳ್ತೀರಲ್ಲ, ಆವರೆಗೆ ಸ್ಟ್ಯಾಂಡ್ ಆಗೋದು ಕಡಿಮೆ ಆಗಿಬಿಡುತ್ತೆ. ಮೊನ್ನೆ ಯಾವುದೋ ಒಂದು ರೀಲ್ ನೋಡ್ತಿದ್ದೆ, ನಿಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಡಿಲೇ ಮಾಡಿಬಿಟ್ರೆ ಆಮೇಲೆ ನಿಮ್ಮ ಮಷೀನೇ ಸ್ಟ್ಯಾಂಡ್ ಮಾಡೋದು ಬಿಟ್ಬಿಡುತ್ತೆ ಅಂತ. ಸೊ ಮಷೀನ್ ಸ್ಟಾಪ್ ಆಗೋಕ್ಕಿಂತ ಮುಂಚೆನೇ ಮದುವೆ ಮಾಡ್ಕೊಳ್ಳಿ, ಒಂದು ಮಕ್ಕಳು ಆಗಲಿ, ಲೈಫ್ ಸೇವ್ ಇರುತ್ತೆ. ಆಮೇಲೆ ನೀವು ಬೇಕಾದರೆ ಕೆಲಸ ಮೇಲೆ ಫೋಕಸ್ ಮಾಡಿ. ನಮಸ್ತೆ.